ಬೆನ್ನುಮೂಳೆ ನೋವಿನಿಂದ ಬಳಲುತ್ತಿರುವ ಬಡ ಯುವಕನಿಗೆ ಕಲಾವಿದ ಸಮಾಜ ಸೇವಕ ದಂಪತಿಗಳಿಂದ ಸಹಾಯ ಹಸ್ತ. ಬೀದರ್ ನಗರದಲ್ಲಿ ವಿಶಾಲ್ ಸಿಂಧೂಲ್ ಅನ್ನುವ ಯುವಕ ಬೆನ್ನುಮೂಳೆ ನೋವಿನಿಂದ ಸುಮಾರು 4 ವರ್ಷದಿಂದ ಮಲಗಿದ್ದಲ್ಲೇ ಮಲಗಿಕೊಂಡು ಬಳಲುತ್ತಿರುವ ಈ ಬಡ ಕುಟುಂಬಕ್ಕೆ ಭರವಸೆಯ ಬೆಳಕು ಜನಸೇವಾ ಟ್ರಸ್ಟ್, ಸಾಕ್ಷಿ ಆರ್ ಡಾಕ್ಟರ್ ರೇವಣ ಸಿದ್ದಯ್ಯ ಹಿರೇಮಠ್ ಸಮಾಜ ಸೇವಕರು ದಂಪತಿಗಳು ಈ ಕುಟುಂಬಕ್ಕೆ ತಮ್ಮ ಫೇಸ್ಬುಕ್ ಲೈವ್ ಮುಖಾಂತರ ಈ ಬಡ ಕುಟುಂಬಕ್ಕೆ 26,212 ರೂಪಾಯಿ ಹಣವನ್ನ ನೀಡಿ ಸಹಾಯ ಹಸ್ತ ಚಾಚಿದರು. ಬ್ಯೂರೋ ರಿಪೋರ್ಟ್, ಜೆಕೆ ನ್ಯೂಸ್ ಕನ್ನಡ, ಬೀದರ್. ನನ್ನ ಮಗ ಸತ್ತಿದಾಗ ಒಬ್ಬರು ಬಂದಿಲ್ಲ, ಎಲ್ಲರಿಗೆ ಕಾಲ್ ಮಾಡಿದೆ, ಒಬ್ಬರು ಬಂದಿಲ್ಲ. ಅವ್ನಿಗೆ ಮಾಡ್ಯಾರ ಎಲ್ಲರೂ ಕಡೆಗೆ, ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ. ಎಲ್ಲರಿಗೆ ಫೋನ್ ಮಾಡಿದೆವು, ಎಲ್ಲರಿಗೆ ಇದು ಮಾಡಿದೆವು. ಹೋಗಸ್ ಅವ್ರಿಗೆ ಕಾಲ್ ಇಟ್ಕೊಂಡಿಲ್ಲ, ಕಡೆಗೆ ಅವ್ರು ಬರ್ತಿರೋ ಕಡೆಗೆ ಅವ್ರು ಇನ್ನ ಇವತ್ತಿನ ಮಾಡಂದ್ರೆ ಒಬ್ಬರು ಬಂದ್ ಮಾಡಿಲ್ಲ. ಅವ್ರ ಮನೆಗೂ ಇಲ್ಲ, ನಮಗೇನು ಗೊತ್ತಿಲ್ಲ. ಇವತ್ತಿನ ದಿನ ಎಲ್ಲರೂ ನೋಡತ್ತೀವಿ, ಯಾರು ನೋಡತ್ತೀವಿ ಅವ್ರೆಲ್ಲ ಇದು ಮಾಡಿ ಇವ್ರಿಗೆ ಫೋನ್ ಮಾಡ್ತೀವಿ. ಅಷ್ಟು ಮಂದಿ ಬಂದ್ ಮಾಡತ್ತಾರೆ. ನನ್ನ ಅಣ್ಣ, ತಮ್ಮ, ಅಕ್ಕ, ತಂಗಿ ಎಲ್ಲ ಇವರೇ ನಾವು. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿ ಹಾಸ್ಯ ಮತ್ತು ಸಂಗೀತ ಕಲಾವಿದ ಡಾಕ್ಟರ್ ರೇವಣ ಸಿದ್ದಯ್ಯ ಹಿರೇಮಠ್. ಭರವಸೆ ಬೆಳಕು ಜನಸೇವೆ ಟ್ರಸ್ಟ್ ಹಾಗೂ ಸಾನ್ವಿ ಮೆಲೋಡಿಸ್ ಆರ್ಕೆಸ್ಟ್ರಾ ಹುನ್ನಾವತ್ ವತಿಯಿಂದ ವಿಶಾಲ್ ಸಿಂಧೂಲ್ ಅನ್ನುವಂತ ಬೀದರ್ನ ಯುವಕ ಬೆನ್ನು ನೋವಿನಿಂದ ಬಳಲುತ್ತಿದ್ದ ಇರೋದನ್ನು ಮೊನ್ನೆ ತಾನೇ ವಿಡಿಯೋ ಮಾಡಿದೆ. ಸುಮಾರು 4 ವರ್ಷದಿಂದ ಮಲಗಿದ್ದಾನೆ. ಅತಿ ಬಡ ಕುಟುಂಬ, ಒಂದು ಸ್ವಲ್ಪ ಟ್ರೀಟ್ಮೆಂಟ್ಗೂ ಹಣ ಇಲ್ಲ ಅವರಿಗೆ. ಪಾಪ ಅಷ್ಟು ಬಡ ಕುಟುಂಬ. ಅವ್ರ ತಾಯಿ ಒಬ್ಬರೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮೊನ್ನೆ ತಾನೇ ಒಂದು ವಿಡಿಯೋನು ಮಾಡಿದ್ದೆ. ಇವರಿಗೆ ಏನಾದ್ರೂ ಕೈಲಾದಷ್ಟು ಸಹಾಯವನ್ನು ಮಾಡ್ರಿ ಅಂತೇಳಿ ಸುಮಾರು ಇಡೀ ಕರ್ನಾಟಕ ಜನತಾ ಫೇಸ್ಬುಕ್ ಲೈವ್ ಮಾಡಿರುವಂತ ವಿಡಿಯೋನು ನೋಡಿ ನೇರವಾಗಿ ಅವರೇ ಖಾತೆಯ ನಂಬರ್ ಅನ್ನೇ ನಾವು ಹಾಕಿದ್ವಿ. 26,212 ರೂಪಾಯಿ ಜಮಾ ಆಯಿತು. ಇವತ್ತು ಅವರಿಗೆ ಮುಟ್ಟಿಸಲು ಅವ್ರ ಮನೆಗೆ ಬಂದಿದ್ದೀನಿ. ನಿಜವಾಗಿ ಕರ್ನಾಟಕ ಜನತೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ನೀವು ಎಲ್ಲೋ ನಾವೆಲ್ಲೋ ಆದ್ರೂ ಕೂಡ ಒಬ್ಬ ಹುಡುಗನಿಗೆ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದೀರಲ್ಲ, ನಿಜಕ್ಕೂ ನಿಮ್ಗೆಲ್ಲರಿಗೂ ಚಿರಋಣಿ ಆಗ್ತಾ ಇದ್ದೀನಿ. ಈ ಬಡ ಕುಟುಂಬಕ್ಕೆ ತಾವು ಕೂಡ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇರವಾಗಿ ಅವರ ಮನೆ ಅಡ್ರೆಸ್ ಕೂಡ ನಾನು ಹಾಕಿದ್ದೀನಿ. ಮನೆಗೆ ಬಂದು ಕೈಲಾದಷ್ಟು ಸಹಾಯವನ್ನು ಮಾಡ್ಬೇಕಂತೇಳಿ ತಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ ಎಲ್ಲರೂ ಬೀದರ್ ಜನತೆಗೆ. ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ವತಿಯಿಂದ ಇವತ್ತೇನು ಸುಮಾರು 4-5 ವರ್ಷದಿಂದ ಅವರು ಎಲ್ಲ ಅನಾರೋಗ್ಯದಿಂದ ಇರ್ತಕ್ಕಂಥ ಎಲ್ಲ ಜನತೆಗೆ ಏನು ಅವರ ಟ್ರಸ್ಟ್ ವತಿಯಿಂದ ಆಗಿರ್ಬೋದು ಅಥವಾ ಅವರ ವೈಯಕ್ತಿಕ ಆಗಿರ್ಬೋದು ಸುಮಾರು ಬಡ ಜನರಿಗೆ ಅವರು ಹೆಲ್ಪ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಒಂದು ವಿಶಾಲ್ ಸಿಂಧೂಲ್ ಅವರು ಒಂದು 3 ದಿವಸದ ಹಿಂದೆ ಒಂದು ವಿಡಿಯೋ ಮಾಡಿರ್ತಾರ. ಅವರು ಒಂದು ಬೆನ್ನಿನ ಮೂಳೆಯನ್ನು ಇದಾಗಿರ್ತದ. ಅವ್ರಿಗೆ 3-4 ವರ್ಷದಿಂದ ಅವರಿಗೆ ಸರಿಯಾಗಿ ಓಡಾಡಕ್ ಬರಲ್ಲ. ಅವ್ರ ತಾಯಿ ಕಡು ಬಡತನ ಕುಟುಂಬ. ಅವರ ತಂದೆ ಇಲ್ಲ, ಅವರ ಅಣ್ಣ ಇಲ್ಲ, ಅವರ ತಾಯಿ ಬಹಳ ಕಷ್ಟದಿಂದ ಸಲ್ಲುತ್ತಾ ಇದಾರ. ಹಾಗಾಗಿ ಅವ್ರ ಟ್ರೀಟ್ಮೆಂಟ್ಗೂ ದುಡ್ಡಿದ್ದಿಲ್ಲ. ಇವರು ಒಂದು ಭರವಸೆ ಬೆಳಕು ವತಿಯಿಂದ ಏನು ಇದು ಒಂದು ಮೊನ್ನೆ ಒಂದು ವಿಡಿಯೋ ಮಾಡಿದಾರ. ಆ ವಿಡಿಯೋಲಿಂದ ಸುಮಾರು ಕರ್ನಾಟಕದ ಜನತೆ 26,212 ರೂಪಾಯಿಯನ್ನು ತಾವು ಸಹಾಯ ಮಾಡಿದ್ರೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸಲ್ಲಿಸ್ತೀನಿ. ಇದೇ ರೀತಿಯಿಂದ ಭರವಸೆ ಬೆಳಕು ಜನಸೇವಾ ಟ್ರಸ್ಟ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅವ್ರು ಮಾಡುವಂತ ಕೆಲಸ ಕಾರ್ಯವನ್ನು ಇಡೀ ಜಿಲ್ಲೆಯ ರಾಜ್ಯದಂತ ಮೆಚ್ಚುಗೆ ಆಗುವಂತಹ ಒಂದು ಕಾರ್ಯ ಆಗಿದೆ. ಮತ್ತು ದೇವರು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ, ಅವರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಧನ್ಯವಾದಗಳು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. ಎಸ್ಎಸ್ಎಲ್ಸಿಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.